ಭಾಳ ಸಂತೋಷ ಆಗಿದೆ, ಹೆಮ್ಮೆ ಇದೆ ನನಗೆ. ಒಂದು ಸವಾಲಾಗಿ ಈ ಚುನಾವಣೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಆ ಸವಾಲಾಗಿ ಸ್ವೀಕಾರ ಮಾಡಲಿಕ್ಕೆ ತುಂಬು ಹೃದಯದ ಒಂದು ವಿಶ್ವಾಸ ಇದೆ, ದೊಡ್ಡ ಆತ್ಮಬಲ ಇದೆ. ಕಾರಣ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಸೈದ್ಧಾಂತಿಕವಾಗಿ ನನ್ನ ಜೊತೆ ಇರ್ತಾರೆ, ನೈತಿಕವಾಗಿರ್ತಾರೆ. ಒಂದು 100ಕ್ಕೆ 100 ಅವರ ಶ್ರಮದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಮತ್ತು ಜನಸಾಮಾನ್ಯರು ಕೂಡ ಇವತ್ತು ಮೋದಿ ಅಂತವರ ನಾಯಕತ್ವವನ್ನು ಅಪೇಕ್ಷಿಸಿದ್ದಾರೆ, ಬಯಸಿದ್ದಾರೆ. ಇದು ನಮಗೆ ದೊಡ್ಡ ಆನೆಬಲ. ಜೊತೆಗೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 2 ಜಿಲ್ಲೆಯಲ್ಲಿ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಒಬ್ಬ ಆರೋಗ್ಯ ಸಚಿವನಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಇವೆಲ್ಲವೂ ಕೂಡ ಜನರ ಕಣ್ಮುಂದೆ ಇದೆ. ಯಾರು ಏನೇ ಅಪಪ್ರಚಾರ ಮಾಡಿದ್ರು ಜನರು ಯಾವಾಗಲೂ ಕೂಡ ಯಾಮಾರೋದಿಲ್ಲ. ಹಾಗಾಗಿ 100ಕ್ಕೆ 100 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅನಾಯಾಸವಾಗಿ ನಿರಾಯಾಸವಾಗಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಈ ಸಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸ್ಟ್ರಾಟಜಿಕಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರದೇಶ ಇದು. ಬೆಂಗಳೂರಿಗೆ 100 ಕಿಲೋಮೀಟರ್ ಅಂತರದಲ್ಲಿ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳು ಇದ್ದಾವೆ. ಬಾಗೇಪಲ್ಲಿ ಅಷ್ಟೇ ದೂರ, ಇನ್ನೆಲ್ಲವೂ ಕೂಡ 20 ಕಿಲೋಮೀಟ್ರು, 40 ಕಿಲೋಮೀಟ್ರು, 50 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಒಳಗಡೆ ಇದೆ. ಹಾಗಾಗಿ ಇದನ್ನ ಹೊಸ ಬೆಂಗಳೂರು ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಏನು ನಡೀತಾ ಇದೆ, ಈ ಹೊಸ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೂಡ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಇವತ್ತು ಡೆಲ್ಲಿಗೆ ಯಾವ ರೀತಿ ನೋಯ್ಡಾ ಇದೆ, ಯಾವ ರೀತಿ ಗುರ್ಗಾಂವ್ ಇದೆ, ಆ ರೀತಿಯಲ್ಲಿ ಈ ಪ್ರದೇಶವೆಲ್ಲ ಕೂಡ ಬೆಳೀತದೆ. ಒಂದು ಕೈಗಾರಿಕೆಗಳ ಸ್ಥಾಪನೆ, ಇನ್ನೊಂದು ಕಡೆ ಇವತ್ತು ನಮ್ಮ ರೈತರ ಮಕ್ಕಳಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವಂಥದ್ದು, ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ತರುವಂಥದ್ದು, ಇಂಟಗ್ರೇಟೆಡ್ ಟೌನ್ಶಿಪ್ಸ್ ಅನ್ನು ಮಾಡುವಂಥದ್ದು, ಈ ಎಲ್ಲ ನಗರಗಳಲ್ಲಿ ಕೂಡ ಸ್ಯಾಟಲೈಟ್ ಟೌನ್ಸ್ ಮಾಡುವಂಥದ್ದು. ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಇವತ್ತು ದೇವನಹಳ್ಳಿ, ಯಲಹಂಕ ಅರ್ಬನ್ ಸಿಟಿ ಆಗಿದೆ ಬಿಡಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಇವೆಲ್ಲವಕ್ಕೂ ಕೂಡ ಸ್ಯಾಟಲೈಟ್ ಟೌನ್ಸ್ ಮಾಡುವಂಥದ್ದು, ಟ್ರೈನ್ ಕನೆಕ್ಷನ್ಸ್ ಕೊಡುವಂಥದ್ದು, ಇವೆಲ್ಲವೂ ಕೂಡ ಹಲವಾರು ಆಲೋಚನೆಗಳು ನನಗೆ ದೂರದೃಷ್ಟಿಯಲ್ಲಿ ನನ್ನ ಕನಸುಗಳನ್ನು ಕಟ್ಕೊಂಡಿದ್ದೇನೆ. ಮತ್ತು ಒಳ್ಳೆಯ ಶಿಕ್ಷಣ ಒಂದು ಕೇಂದ್ರ ಕೂಡ ಮಾಡಬೇಕು ಈ ಭಾಗದಲ್ಲಿ. ಪ್ರತಿಷ್ಠಿತವಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು, ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳನ್ನು ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಈ ಭಾಗದಲ್ಲಿ ಕೂಡ ಸ್ಥಾಪನೆ ಮಾಡೋದ್ರ ಮೂಲಕ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡೋದು, ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆರೋಗ್ಯ ಸೇವೆಗಳು ಮತ್ತಷ್ಟು ಜನಸಾಮಾನ್ಯರಿಗೆ, ಬಡವರಿಗೆ ಸುಲಭವಾಗಿ, ಉಚಿತವಾಗಿ ಸಿಕ್ಕುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ನಾನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇನೆ. ಇದೆಲ್ಲವೂ ಕೂಡ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಏನು ಬಿಡುಗಡೆ ಮಾಡ್ತೇವೆ, ಅದರ ಜೊತೆಗೆ ವೈಯಕ್ತಿಕವಾಗಿ ಈ ಕ್ಷೇತ್ರಕ್ಕೆ ಹೇಗೆ ವಿಕಸಿತ ಭಾರತವನ್ನು ಹೇಗೆ ಮಾನ್ಯ ಪ್ರಧಾನಮಂತ್ರಿಗಳು ಪರಿಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ, ವಿಕಸಿತ ಚಿಕ್ಕಬಳ್ಳಾಪುರ ಹೇಗೆ ಮಾಡಬೇಕು ಅಂತೇಳಿ ನಾನು ಕೂಡ ಒಂದು ಉದ್ದೇಶ ಮಾಡಿದ್ದೇನೆ. ಅದನ್ನು ಹಂತ ಹಂತವಾಗಿ, ತರ್ಕಬದ್ಧವಾಗಿ, ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ, ಅದನ್ನು ನಾನು ಸಹಕಾರ ತೆಗೆದುಕೊಂಡು 100ಕ್ಕೆ 100 ನಾನು ಈ ಭಾಗದ ಅಭಿವೃದ್ಧಿ ಮಾಡಿ, ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಬೋದು, ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥದ್ದನ್ನು ನಾನು ಮಾಡಿ ತೋರಿಸ್ತೇನೆ. ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗೋದು ಎಷ್ಟು ಸತ್ಯನೋ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಡಾಕ್ಟರ್ ಸುಧಾಕರ್ ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ. ನಾನು ಜನರ ನಾಡಿ ಮಿಡಿತವನ್ನು ನಾನು ಕಳೆದ 5 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ಅವರು ಯಾವ ರೀತಿ ಉತ್ಸಾಹದಿಂದ ನನ್ನನ್ನು ನೋಡಿದ ತಕ್ಷಣ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ನಾನು ಅನೇಕ ಚುನಾವಣೆಗಳಲ್ಲಿ ಭಾಗಿಯಾಗಿದ್ದೇನೆ. ಜನರ ಮನಸ್ಸನ್ನು, ಜನರ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಅನುಭವವನ್ನು ಪಡೆದಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನೆಲ್ಲ ಕೂಡ ಸರಿ ಮಾಡಿಕೊಂಡು ನಾವೆಲ್ಲ ಕೂಡ ಒಂದೇ
ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಾಗ್ತೇವೆ. ಆ ಯಲಹಂಕದ ಸಮಸ್ಯೆ ಕೂಡ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ಕೊಂಡು 8 ಕ್ಷೇತ್ರಗಳ ನಾಯಕರು, 8 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗಿದ್ದಂಥವರು ನಾವು ಜೊತೆಯಲ್ಲಿ ಟೊಂಕ ಕಟ್ಟಿ ಈ ಚುನಾವಣೆಯಲ್ಲಿ ಭಾಗಿಯಾಗ್ತೇವೆ. ಜಂಟಿ ಸರ್ಕಾರ 2019ರಲ್ಲಿ ಕಾಂಗ್ರೆಸ್ಸು JDS ಎರಡೂ ಇದ್ದಾಗ ತಾವು ಹೇಳೋ ಲೆಕ್ಕ ಇದ್ದಿದ್ರೆ ಅವ್ರು ಯಾಕೆ ಒಂದೇ ಒಂದು ಸ್ಥಾನಕ್ಕೆ ಸೀಮಿತ ಆಗ್ತಾ ಇದ್ರು? ಲೋಕಸಭೆಯಲ್ಲಿ 2019ರಲ್ಲಿ ಕೇವಲ ಒಂದು ಸ್ಥಾನ ಮಾನ್ಯ DK ಸುರೇಶ್ ಅವರು MP ಆದರು ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಒಂದು ಸ್ವತಂತ್ರರಾಗಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಾಗಿದ್ದಾರೆ. ಒಂದು 25 BJP ಸಂಸದರಾಗಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಹಾಸನದಲ್ಲಿ ಒಂದು JDSಗೆ ಹೋಗಿದೆ. MLA ಚುನಾವಣೆಗೂ MP ಚುನಾವಣೆಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಜನರು ಯಾವಾಗಲೂ ಅಷ್ಟೇ, ನೀವು 2004ರಿಂದ ಗಮನಿಸ್ಬೋದು ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಕರ್ನಾಟಕದ ಅತಿ ಹೆಚ್ಚಿನ ಜನರು ಅವರ ಆಯ್ಕೆ ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಆಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸ್ಥಿರ ಸರ್ಕಾರ, ಸ್ಥಿರ ಭಾರತ, ಸುಭದ್ರ ಭಾರತ, ಅಭ್ಯುದಯವನ್ನ ಮಾಡಲಿಕ್ಕೆ ಅವಕಾಶ ಮತ್ತು ಸಮರ್ಥತೆ ಇರುವಂಥದ್ದು BJP ಅಂತೇಳಿ ಭಾರತೀಯರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇವತ್ತು ಆ ಕಾರ್ಯಕರ್ತರ ಅವರ ನೋವು ನಲಿವುಗಳಲ್ಲಿ ನಾನು ಯಾವ ರೀತಿ ಭಾಗಿಯಾಗ್ತೇನೆ, ನನ್ನ ನೋವು ನನ್ನ ನಲಿವು ವೈಯಕ್ತಿಕವಾಗಿ ನನಗೆ ನಷ್ಟ ಆಗದೆ ಹೋದ್ರೂ ಕೂಡ ಜನರ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ 10 ತಿಂಗಳಿಂದ ದೂರ ಇದ್ದೀನಿ ಅನ್ನುವಂಥ ನೋವು ಹೆಚ್ಚಾಗಿದೆ. ಇವತ್ತು ಯಾವ ರೀತಿ ದುರಾಡಳಿತ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ ಅಂತ ನೋಡಿದಾಗ ಬಹಳ ಮನಸ್ಸಿಗೆ ಘಾಸಿ ಆಗ್ತದೆ. ಯಾಕೆಂದ್ರೆ ನಾವು ಹಗಲಿರುಳು ಕೂಡ ನಮ್ಮ ಮನೆ ಕೆಲಸ, ನನ್ನ ತಂದೆ ತಾಯಿ ಕೆಲಸ, ನನ್ನ ಅಕ್ಕ ತಂಗಿಯರ ಕೆಲಸ ಅಂತೇಳಿ ನಾನು ದಿನನಿತ್ಯ ಕೆಲಸದಲ್ಲಿ ಅಭಿವೃದ್ಧಿಯಲ್ಲಿ ನಾನು ಭಾಗಿಯಾಗಿದ್ದೆ. ಆದರೆ ಇವತ್ತು ಅಲ್ಲಿ ಫ್ಯಾಷನ್ಗೆ ಶಾಸಕರುಗಳಾಗಿ ಇವತ್ತು ಕ್ಷೇತ್ರವನ್ನು ಸಂಪೂರ್ಣ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಇವತ್ತು ಆಗ್ತಾ ಇಲ್ಲ.